ಗ್ಯಾಸ್ ಇಲ್ಲದೆ ಇರೋ ಟೈಮ್ನಲ್ಲಿ ಅಥವಾ ಗ್ಯಾಸ್ ಈಗ ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ ಅಂದಾಗ ಈ ಇಂಡಕ್ಷನ್ ಸ್ಟವ್ ಇದ್ಬಿಟ್ರಂತೂ ತುಂಬಾ ಹೆಲ್ಪು. ಕಿಚನಲ್ಲಿ ಇಂಡಕ್ಷನ್ ಇಲ್ಲ ಅಂದರೆ ನನಗಂತೂ ಒಂದು ಕೈ ಮುರಿದ ಹಾಗೆ, ಬಲಗೈ ಇದ್ದಂಗೆ ನನಗೆ ಅದು ರೈಟ್ ಹ್ಯಾಂಡು. ನಾನು 15-16 ವರ್ಷದಿಂದ ಇಂಡಕ್ಷನ್ ಸ್ಟವನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ನನಗೆ ಹೆಲ್ಪ್ಫುಲ್ ಇದೆ ಇದು. ನನಗಂತೂ ಈಗ ಅಂತಲ್ಲ, ಯಾವಾಗಲೂ ನಾನು ಇಂಡಕ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇಂಡಕ್ಷನ್ ಸ್ಟವ್ ಇದರಲ್ಲಿ ನೀವು ಏನು ಭಯ ಪಡುವಂಥದ್ದು ಅಗತ್ಯ ಇಲ್ಲ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅನ್ನೋದು ಒಂದು ಭಯ ಇಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಕರೆಂಟ್ ಬಿಲ್ಗೆ ಏನು ಸಮಸ್ಯೆನೇ ಇಲ್ಲ ಅಂದ್ಕೊಂಡಿದ್ದೀನಿ. ಎಷ್ಟೋ ಯೂನಿಟ್ ಫ್ರೀ ಇದೆ, ಕರೆಂಟ್ ಫ್ರೀ ಇದೆ ಅಂತೆಲ್ಲ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಇದರಿಂದ ಜಾಸ್ತಿ ಬಿಲ್ ಬರೋಲ್ಲ. ನೋಡಿ, ನಾನು ಇವತ್ತು ಕಷಾಯ ಮಾಡ್ತಾಯಿದ್ದೀನಿ. ಇದು ಸಣ್ಣ ಪಾತ್ರೆನೂ ಇಡಬಹುದು, ಒಂದು ಬೇಸ್ ಇರುವಂಥ ಪಾತ್ರೆ ಇದ್ಬಿಟ್ರಂತೂ ತುಂಬ ಒಂದು ಇದಿರುತ್ತೆ. ಅದು ಈ ಥರ ಸ್ಟೀಲ್ ಪಾತ್ರೆನ ಯಾವ್ದು ಬೇಕಾದರೂ ಇರ್ಬೋದು. ನಾನು ಟೀ ಮಾಡೋದು ಅಥವಾ ನಾನು ಹಾಲು ಕಾಯಿಸೋದು, ಕುಕ್ಕರ್ ಇಡೋದು, ಇದು ಮತ್ತು ಆಮೇಲೆ ಏನಾದರೂ ಕುದಿಸೋದು ಸಾಂಬಾರನ್ನೆಲ್ಲ, ಅದಷ್ಟು ನಂದು ಡೈಲಿ ರುಟೀನು. ನಾನು ಇದರಲ್ಲೇ ಇಂಡಕ್ಷನಲ್ಲೇ ಮಾಡೋದು. ಕಳೆದ 15-16 ವರ್ಷದಿಂದ ನಾನು ಗ್ಯಾಸಲ್ಲಿ ಮಾಡಲೇ ಇಲ್ಲ. ಯಾಕೆಂತಂದರೆ ಇನ್ನೊಂದು ನನಗೆ ಒಂದು ಒಳ್ಳೆ ಇದರಿಂದ ಉಪಯೋಗ ಅಂದರೆ, ಇದು ಪಾತ್ರೆ ಕತ್ತಲ್ಲ. ನೀವು ಇಂಡಕ್ಷನಲ್ಲಿ ಯೂಸ್ ಮಾಡ್ತಾಯಿದ್ರೆ ಹಾಲಿನ ಪಾತ್ರೆ ಅಥವಾ ಚಹಾ ಮಾಡಿದಿರೋಂಥ ಪಾತ್ರೆ ಎಲ್ಲ ಕತ್ತಲ್ಲ, ಬೇಗ ನಾವು ಉಜ್ಜ್ಬೋದು. ಪಾತ್ರೆ ತೊಳಿಯೋದಕ್ಕೂ ಈಸಿ ಇರುತ್ತೆ. ನನಗೆ ಅದಕ್ಕೆ ಇಂಡಕ್ಷನ್ ತುಂಬಾ ಹೆಲ್ಪು. ತುಂಬ ಅಂದರೆ ತುಂಬ ಯೂಸ್ ಮಾಡ್ತೀನಿ. ನನಗಂತೂ ಭಾಳ ಇಷ್ಟ. ನನಗೆ ಇಂಡಕ್ಷನ್ 2 ತಿಂಗಳ ಹಾಳಾಗಿಬಿಟ್ಟಿತ್ತು ಕಳೆದ ವರ್ಷ. ನನಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನೋಡಿ, ಇದು ನಾನು ಕಷಾಯ ಮಾಡ್ತಾಯಿದ್ದೀನಿ. ಎಷ್ಟು ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇದು 2200 ವಾಟಿಂದು. ಅಂದರೆ ಇದು ಈ ಥರ ನೋಡಿ, ಮೈನಸ್ಸು ಇದ್ದರೆ ಕಡಿಮೆ ಮಾಡ್ಬೋದು, ಇಲ್ಲಿ ಪ್ಲಸ್ ಇದ್ದಲ್ಲಿ ಜಾಸ್ತಿ ಮಾಡ್ತಾ ಹೋಗಬೇಕು. ಟಚ್ ಬಟನ್ ಏನು ಟಚ್ ಮಾಡಿದ್ರೆ ಸಾಕು. ಆಮೇಲೆ ನಾನು 100ಕ್ಕೆ ಇಟ್ಟಿದ್ದೀನಿ. ಲಾಸ್ಟ್ ಆಪ್ಷನ್ 100 ಇರುತ್ತೆ. ಕಡಿಮೆ ಅಂದರೆ ಅದೆಲ್ಲ ಮೆನು. ಫಸ್ಟು ಸ್ಟಾರ್ಟ್ ಬಟನ್ನು ಇದು ಮಾಡೋದು, ಪ್ರೆಸ್ ಮಾಡೋದು, ಆಮೇಲೆ ಮೆನ್ಯೂಗೆ ಹೋಗೋದು. ನೀವೆಲ್ಲ ಅಲ್ಲಿ ನೋಡಿದ್ದೀರಲ್ವ. ಇನ್ನೊಂದು ಸರಿ ನಾನು ಹಾಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕಷಾಯನೂ ಮಾಡಿದೆ ಇದೆ ಇದರಲ್ಲಿ. ನಾನು ನೋಡಿ 100ಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಪ್ಲಸ್ ಬಂದರೆ ಜಾಸ್ತಿ ಮಾಡೋದು, ಮೈನಸ್ ಬಂದರೆ ಕಡಿಮೆ ಮಾಡೋದು. ನಮಗೆ ಎಷ್ಟು ಬಿಸಿ ಬೇಕಾಗುತ್ತೆ, ಎಷ್ಟು ಅದರದ್ದು ಏನು ಜಾಸ್ತಿ ನಮಗೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇಡಬೇಕು. ಆದರೆ ಬೇಗ ಆಗಬೇಕು ಅಂದರೆ ಬೇಗ ಮೇಲೆ ಬಂದುಬಿಡುತ್ತೆ. ಯಾವುದೇ ಒಂದು ವಸ್ತು ನೀವು ಇಟ್ಟರೂ ಕುದಿಯೋಕ್ಕೆ ಬೇಗನೆ ಅದು ಮೇಲೆ ಬಂದುಬಿಡುತ್ತೆ. ಇಂಡಕ್ಷನ್ ಆದರೂ ಒಂದು ಅಂದರೆ ಇದು ಭಾಳ ಫಾಸ್ಟ್ ಆಗಿಬಿಡುತ್ತೆ. ತುಂಬ ನನಗಂತೂ ಭಾಳ ಒಳ್ಳೆ ನನಗೆ ಇದು ಅಂತ ಹೇಳಿದ್ನಲ್ಲ ನಿಮಗೆ. ನಾನು ಒಗ್ಗರಣೆನೂ ಹಾಕ್ತಿದ್ದೆ, ಆದರೆ ಅದು ಗೋಡೆ ಕಡೆ ಇರೋದ್ರಿಂದ ಒಗ್ಗರಣೆ ಹಾಕೋಕ್ಕಾಗಲ್ಲ ಅಂತ ನಾನು ಅಷ್ಟೇ ಪಲ್ಯ ಎಲ್ಲ ಅಷ್ಟೊಂದು ಮಾಡಲ್ಲ. ಇಲ್ಲಾಂದರೆ ನನಗೆಲ್ಲದೂ ಅದರಲ್ಲಿ ಮಾಡೋದಕ್ಕೆ ಇಷ್ಟ. ಆಮೇಲೆ ಇಂಡಕ್ಷನ್ ಬೇಸಿಂದೇ ಪಾತ್ರೆ ಆಗಬೇಕಾಗುತ್ತೆ ಇದಕ್ಕೆ. ಯಾವುದೇ ಒಂದು ಪಾತ್ರೆ ತೊಗೊಂಡ್ರೂ ಸಹ ನೋಡಿ, ಈ ಥರದ ಪಾತ್ರೆ ಸ್ಟೀಲಿಂದ ಯಾವುದಾದ್ರೂ ಇಡ್ಬೋದು. ಇದು ನೋಡಿ, ಒಂಥರ ಫ್ಲ್ಯಾಟ್ ಇರುವಂಥದ್ದು ಚೆನ್ನಾಗಿ ಕೂಡುತ್ತೆ. ಈಗ ಆಫ್ ಇದೆ, ಅದ್ರ ಲೈಟ್ ಹಾಗೆ ಇದಾಗ್ತಾ ಇರುತ್ತೆ. ನಾವು ಆಮೇಲೆ ಸ್ವಿಚ್ ಆಫ್ ಮಾಡಿದ್ರೆ ಆಯಿತು. ನೋಡಿ, ಯಾವ ಬೋಗಣಿ ಬೇಕಾದರೂ, ಸಣ್ಣ ದೊಡ್ಡದು ಯಾವ್ದು ಬೇಕಾದರೂ ಇಡ್ಬೋದು. ಆಮೇಲೆ ಅಲ್ಯೂಮಿನಿಯಮ್ ಎಲ್ಲ ಇಡ್ತೀರ ಅಂದರೆ ಅದಕ್ಕೊಂದು ಬೇಸ್ ಇರುತ್ತೆ ಕೆಳಗಡೆ, ಅದನ್ನೇ ಇಡಬೇಕಾಗುತ್ತೆ. ಕುಕ್ಕರು ಸಹ ಬೇಸ್ ಇರುವಂಥದ್ದು. ನಾನು ಇದರಲ್ಲೇ ಯಾವಾಗಲೂ ಡೈಲಿ ನಾನು ಕುಕ್ಕರ್ ಇಡ್ತೀನಿ ಅಂದರೆ ಇದರಲ್ಲೇ ಇಡೋದು ನಾನು. ಅಂದರೆ 2 ಒಟ್ಟಿಗೆ ಬೇಳೆ ಮತ್ತು ಅನ್ನವನ್ನು ಇದರಲ್ಲಿ ಬೇಯಿಸಿಬಿಡ್ತೀನಿ. ಆಮೇಲೆ ನಾನು ಹೇಗೆ ಹಚ್ಚುತ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ತುಂಬ ಒಂದು ಒಳ್ಳೆಯದು ಮತ್ತು ಬೇಗನೆ ಆಗುವಂಥದ್ದು ಇಂಡಕ್ಷನ್ನು ಫ್ರೆಂಡ್ಸ್. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ, ಪ್ರೆಸ್ಟೀಜ್ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಯಾವ ಕಂಪ್ನಿದು ಬೇಕಾದರೂ ಯೂಸ್ ಮಾಡ್ಬೋದು. ನನ್ನ ಕಡೆ ಪ್ರೆಸ್ಟೀಜ್ ಮೊದಲಿಂದನೂ ಯೂಸ್ ಮಾಡ್ತಾಯಿದ್ದೆ. ನೋಡಿ, ನಾನು ಫಸ್ಟ್ ಸ್ಟಾರ್ಟ್ ಬಟನ್ನು, ಆಮೇಲೆ ಅಲ್ಲಿ ಒಂದೊಂದೇ ನಾನು ಇದು ಮಾಡಿದೆ. ಮೊದಲು ಸ್ಟಾರ್ಟ್ ಆದಮೇಲೆ ಮೆನ್ಯೂಗೆ ಹೋಗಬೇಕು. ಮೆನ್ಯೂಗೆ ಆದಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ ಪ್ಲಸ್ಸು ಮತ್ತು ಮೈನಸ್ಸು. ನಾನು ಯಾವತ್ತೂ 900ಗೆ ಇಡೋದು. ತುಂಬ ಫೋರ್ಸಲ್ಲಿ ಇಡಲ್ಲ. 2200 ವ್ಯಾಟೆಲ್ಲ ಬೇಕೇ ಆಗಲ್ಲ. 900 ಕರೆಕ್ಟ್ ಇರುತ್ತೆ. ಆಮೇಲೆ 500, ಆಮೇಲೆ 100. ನೋಡಿ, ಹಾಲಿನ ಪಾತ್ರೆ ಬೆಳಗ್ಗೆ ಕಾಯಿಸಿರೋದು ಸ್ವಲ್ಪ ಇತ್ತು ಹಾಲು. ಒಂದು ಚೂರು ಹಿಡ್ಕೊಂಡಿಲ್ಲ ಗೊತ್ತಾ. ನಾವು ಗ್ಯಾಸಲ್ಲಿ ಕಾಯಿಸಿದ್ರೆ ಎಲ್ಲ ಹಿಡಿದೋಗ್ಬಿಡುತ್ತೆ. ತಿಕ್ಕೋದು ಎಷ್ಟು ನಮಗೆ ತ್ರಾಸು ಅಲ್ವಾ. ಈ ಥರ ನಾನ್ ಸ್ಟಿಕ್ಕು ಯಾವುದಾದ್ರೂ ಇದಕ್ಕೆಲ್ಲ ಕಡಾಯಿ ಎಲ್ಲ ಈ ಥರ ಬೇಯಿಸಿರಬೇಕಾಗುತ್ತೆ. ಆವಾಗಲೇ ಅದು ಇಂಡಕ್ಷನ್ನಿಗೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇಂಡಕ್ಷನ್ ಯೂಸ್ ಮಾಡೋಕ್ಕೆ ಬರೋಲ್ಲ. ಸ್ಟೀಲ್ ಪಾತ್ರೆ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇರುತ್ತೆ. ಇನ್ನೂ ಬೇರೆ ಬೇರೆ ಆಪ್ಷನ್ ಎಲ್ಲ ಇದೆ, ಆದರೆ ನಾನು ಯಾವುದು ಮಾಡಲ್ಲ. ಇನ್ನೊಂದು ನಿಮಗೊಂದು ಒಳ್ಳೆ ಹೆಲ್ಪ್ ಅಂತಂದರೆ, ಒದ್ದೆ ಬಟ್ಟೆಯಲ್ಲಿ ಅಂದರೆ ವೆಟ್ ಯಾವುದಾದ್ರು ಕ್ಲೋತ್ ತೊಗೊಂಡು ನೀವು ಒರೆಸ್ಬೋದು. ಚೆನ್ನಾಗಿ ಒರೆಸ್ಬಿಟ್ರು ಶಾಕ್ ಹೊಡಿತೇನೋ ಏನಾದರೂ ಆಗುತ್ತೇನೋ ಏನೂ ಇಲ್ಲ. ನೋಡಿ, ಈ ಥರ ಮಾಡೋದು. ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ನಾನು ಎಣ್ಣೆ ಒಂದು ಸಣ್ಣ ಎಣ್ಣೆ ಪಾತ್ರೆ ಇಟ್ಟು ಹಪ್ಪಳವನ್ನು ಕರಿಯೋಣ ಅಂತ ಇಟ್ಟಿದ್ದೀನಿ. ಕಡಿಮೆ ಫಸ್ಟ್ ಒಂದು ಸರಿ 500 ಇಟ್ಟೆ, ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. 1 ನಿಮಿಷ ಇಟ್ಟು ಆಮೇಲೆ 100ಕ್ಕೆ ಇಟ್ಟು ಕರಿತೀನಿ. ತುಂಬ ಬೇಗ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಪ್ಪಳನ ಕರಿತಾ ಇದ್ದೀನಿ. ಇದರಲ್ಲಿ ನಾನು ಮೊದಲೆಲ್ಲ ನನ್ನ ಮಗಳು ಬರ್ತಡೇ ಎಲ್ಲ ಇದ್ದಾಗ ನಾನು ಮನೆಯಲ್ಲೇ ಪುರಿ ಮಾಡ್ತಿದ್ದೆ.
ಎಷ್ಟು ದೊಡ್ಡ ಪಾತ್ರೆನ ಕಡಾಯಿ ಇಡ್ತಿದ್ದೆ ಗೊತ್ತಾ, ಅಂದರೆ 50 ಜನ 30-40 ಜನ 50 ಜನರವರೆಗೂ ನಾನು ಪುರಿ ಸಹ ಇದರಲ್ಲಿ ಕರೆದಿದ್ದೀವಿ. ಇಂಡಕ್ಷನ್ನಲ್ಲೇ ನಾನು ಮಾಡಿದ್ದೀನಿ, ದೊಡ್ಡ ಕಡಾಯಿನ ಇಟ್ಕೊಂಡು ನಾನು ಇದರಲ್ಲಿ ಚಕ್ಲಿ ಮಾಡಿದ್ದೀನಿ, ಎಲ್ಲದನ್ನು ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ನನಗೆ ಇಂಡಕ್ಷನ್ ಅಂದರೆ ಭಾಳ ಒಂದು ಉಪಯೋಗವಾಗುವಂಥದ್ದು. ಆದರೆ ಇತ್ತೀಚೆಗೆ ಗ್ಯಾಸ್ ಸ್ವಲ್ಪ ಸಿಗದೇ ಇರುವಂಥ ಟೈಮ್ನಲ್ಲಿ ಜನ ಯೂಸ್ ಮಾಡ್ತಾಯಿದ್ದಾರೆ. ಆದರೆ ಮೊದಲಿಂದನೂ ಯೂಸ್ ಮಾಡ್ತಾ ಇದ್ದವರಿಗೆ ಗೊತ್ತು. ನಾನು ಇದ್ರ ಬಗ್ಗೆ ಅಂತೂ ಜಾಸ್ತಿ ಹೇಳೋ ಅಗತ್ಯ ಇಲ್ಲ, ನನಗಂತೂ ತುಂಬ ಇಷ್ಟ. ಈಗಂತೂ ಪ್ರೈಸು ಕೂಡ ತುಂಬ ಕಡಿಮೆ ಆಗಿದೆ. ಮೊದಲೆಲ್ಲ ಇದಕ್ಕೊಂದು ಫ್ರೀಯಲ್ಲಿ ಕುಕ್ಕರ್ ಸಿಗ್ತಿತ್ತು. ಈ ಸರಿ ನನಗೆ ಅದು ಹಾಳಾಯಿತು, ಹಳೇದು ಅಂತ ನಾನು ತೊಗೊಂಡಿದ್ದೆ. ಈ ಸರಿ ದೀಪಾವಳಿಯಲ್ಲಿ ನನಗೆ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ ಫ್ರೀಯಲ್ಲಿ. ಆದರೆ ನಾನು ಎಕ್ಸ್ಟ್ರಾ ಕುಕ್ಕರು ಮತ್ತು ಇದು ಮತ್ತು ಇಡ್ಲಿ ಕುಕ್ಕರೆಲ್ಲ ತೊಗೊಂಡಿದ್ದೆ. ಅದನ್ನು ನಾನು ಒಂದು ಸರಿ ವೀಡಿಯೋನೂ ಹಾಕಿದ್ದೆ. ನನಗಾದರೆ ಇಂಡಕ್ಷನ್ನಿಂದ ಭಾಳ ಉಪಯೋಗ ಆಗಿದೆ. ನೀವು ಯಾರು ಯೂಸ್ ಮಾಡ್ತಾ ಇದ್ದೀರಾ ಖಂಡಿತ ಹೇಳಿ. ಮತ್ತು ಇದರಿಂದ ನೀವು ಏನು ಹೆದರ್ಕೊಳ್ಳುವಂಥ ಅಗತ್ಯನೇ ಇಲ್ಲ. ಶಾಕ್ ಹೊಡೆಯುತ್ತೇನೋ, ಏನಾದರೂ ಆಗ್ಬಿಡುತ್ತೇನೋ, ಇದು ಒದ್ದೆ ಬಟ್ಟೆಲಿ ಒರೆಸಿದ್ರೆ ಏನೂ ಆಗೋಲ್ಲ. ಧೈರ್ಯದಿಂದ ನೀವು ತೊಗೊಳ್ಬೋದು, ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಟ್ಕೊಳ್ಳೋಕ್ಕೆ ಮಾತ್ರ ಗ್ಯಾಸ್ ಕಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ. ದೊಡ್ಡದಿದೆ ಅಂದರೆ ಖಂಡಿತ ನೀವೇನಾದರೂ ತೊಗೊಳ್ಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ಖಂಡಿತ ತೊಗೊಳ್ಳಿ, ಏನು ಭಯ ಪಡಬೇಡಿ. ತುಂಬ ಒಳ್ಳೆಯ ಒಂದು ಮನೆಗೆ ಒಂದು ವಸ್ತು ಇದು. ಯಾಕೆಂತಂದರೆ ಮತ್ತೆ ನೋಡಿ, ಯಾವ ಪಾತ್ರೆ ಬೇಕಾದ್ರೂ ಮಧ್ಯದಲ್ಲಿ ಈ ಥರ ಇಡಬೇಕಾಗುತ್ತೆ ಅಷ್ಟೇ. ತುಂಬ ಒಂದು ಒಳ್ಳೆಯ ಆಪ್ಷನ್ನು, ನನಗಂತೂ ತುಂಬ ಇಷ್ಟ. ಅದಕ್ಕೆ ಹೇಳೋಣ ಅಂತ ನಿಮಗೊಂದು ವೀಡಿಯೋ ಮಾಡಿ ಹೇಳಿದೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.